ಡ್ರೀಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಇಷ್ಟಾದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಮೂಲ ವರದಿಯಂತೆ ಕರ್ನಾಟಕದಲ್ಲಿ ಮದ್ಯದ ಬೆಲೆ ಹಾಗೂ ತೆರಿಗೆಯಲ್ಲಿ ಆದ ಆ ಭಾರೀ ಬದಲಾವಣೆಯ ಬಗ್ಗೆ ನೇರವಾಗಿ ತಿಳಿದುಕೊಳ್ಳೋಣ. ಇದರ ಅತಿದೊಡ್ಡ ಸುದ್ದಿ ಅಂದ್ರೆ ಪ್ರೀಮಿಯಂ ಬಿಯರ್ ಹಾಗೂ ಸ್ಕಾಚ್ ವಿಸ್ಕಿಗಳು ಈಗ 20% ಅಗ್ಗವಾಗಿವೆ. ಹೌದು, ಕಿಂಗ್ಫಿಷರ್, ಹೈನೆಕೆನ್ ಹಾಗೂ ಬ್ಲ್ಯಾಕ್ ಲೇಬಲ್ನಂತಹ ಪ್ರೀಮಿಯಂ ಬ್ರ್ಯಾಂಡ್ಗಳು ಹೊಸ ನೀತಿಯಿಂದಾಡಿ ಗಣನೀಯವಾಗಿ ಬೆಲೆ ಇಳಿಕೆ ಕಂಡಿವೆ. ಇದಕ್ಕೆಲ್ಲ ಕಾರಣ ಮೇ 11ರಂದು ಜಾರಿಗೆ ಬಂದ ಹೊಸ ಆಲ್ಕೋಹಾಲ್ ಇನ್ ಬೆವರೇಜ್ ಅಂದ್ರೆ ಈ ಎಐಬಿ ತೆರಿಗೆ ನೀತಿ. ಇದು 6 ದಶಕಗಳ ಹಳೆಯ ವ್ಯವಸ್ಥೆಯನ್ನ ಬದಲಾಯಿಸಿದೆ. ಅಷ್ಟೇ ಅಲ್ಲ, 16 ಅಬ್ಕಾರಿ ಹಂತಗಳನ್ನ ಕೇವಲ 8ಕ್ಕೆ ಇಳಿಸಿದೆ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕ ವಿಷಯ ಏನಂದ್ರೆ, ಈ ಹೊಸ ಆಧಾರದ ಮೇಲೆ ತೆರಿಗೆ ವಿಧಿಸುತ್ತಿರುವ ಭಾರತದ ಮೊಟ್ಟಮೊದಲ ರಾಜ್ಯವೇ ನಮ್ಮ ಕರ್ನಾಟಕ. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ರಾಜ್ಯದ 75% ಅಬ್ಕಾರಿ ಆದಾಯ ಬರೋದು ಕಡಿಮೆ ಬೆಲೆಯ ಮದ್ಯದಿಂದಲೇ. ಇದರ ನೇರ ಪರಿಣಾಮ ಅಂದ್ರೆ ಆ ಮೊದಲ 5 ಹಂತದ ಮದ್ಯದ ಬೆಲೆ ಈಗ 20-25% ದುಬಾರಿಯಾಗಿದೆ. ಉದಾಹರಣೆಗೆ ನೋಡಿ, 5ನೇ ಹಂತದಲ್ಲಿ ಬರುವ ಓಲ್ಡ್ ಮಾಂಕ್ನಂತಹ ಜನಪ್ರಿಯ ಬ್ರ್ಯಾಂಡ್ ಈಗ 765 ರೂಪಾಯಿಗೆ ಏರಿಕೆಯಾಗಿದೆ. ಹಾಗಾಗಿ ಒಂದು ಮುಖ್ಯ ಪ್ರಶ್ನೆ ಕಾಡುತ್ತೆ: ಈ ಐತಿಹಾಸಿಕ ನೀತಿ ಮಾರುಕಟ್ಟೆಲ ಅಭ್ಯಾಸ ಬದಲಾಯಿಸುತ್ತಾ ಅಥವಾ ಬಡವರ ಮೇಲೆ ಬರೆ ಎಳೆಯುತ್ತಾ?